ಆ ರೀತಿ ಮಾತನಾಡಿದ್ದಕ್ಕೆ ಪ್ರೇಮ್ ಕಾರಣ, ಅದಕ್ಕೆಲ್ಲ ಅವರೇ ಗುರು. ಪ್ರೇಮ್ ಕಾಲೆಳೆದ ಸುದೀಪ್. ಹೌದು, ಇತ್ತೀಚೆಗೆ ಕಿಚ್ಚ ಸುದೀಪ್ ಬಿಗ್ ಬಾಸ್ ಸೀಸನ್ 12 ಯಶಸ್ವಿಯಾಗಿ ನಿರೂಪಣೆ ಮಾಡಿ ಮುಗಿಸಿದ್ದಾರೆ. ಈಗ ಸುದೀಪ್ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ನಲ್ಲಿ ಬ್ಯುಸಿಯಾಗಿದ್ದಾರೆ. ಕರ್ನಾಟಕ ಬುಲ್ಡೋಸರ್ಸ್ ತಂಡದ ಕ್ಯಾಪ್ಟನ್ ಆಗಿರುವ ಕಿಚ್ಚ ಸುದೀಪ್ ಇತ್ತೀಚೆಗೆ ಕ್ರಿಕೆಟ್ ಮ್ಯಾಚ್ ನಡೆಯುವಾಗ ಮೈದಾನದಲ್ಲಿ ಸಹ ಆಟಗಾರನಿಗೆ ತಮಾಷೆಯ ರೀತಿಯಲ್ಲಿ ಅವಾಚ್ಯ ಶಬ್ದ ಬಳಕೆ ಮಾಡಿದರು. ಬೌಲಿಂಗ್ ಮಾಡುತ್ತಿದ್ದ ತಂಡದ ಆಟಗಾರನಿಗೆ ಸುದೀಪ್ ಅವಾಚ್ಯ ಶಬ್ದ ಬಳಕೆ ಮಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಅನೇಕರು ಸುದೀಪ್ ಅವರ ಈ ಮಾತು ಕೇಳಿ ಶಾಕ್ ಆಗಿದ್ದು, ಕೆಲವರು ಬಿಗ್ ಬಾಸ್ ನಲ್ಲಿ ನೀತಿ ಪಾಠ ಮಾಡ್ತಾರೆ, ಇಲ್ಲಿ ಅವರೇ ಇಂತಹ ಪದ ಬಳಕೆ ಮಾಡುತ್ತಾರೆ ಎಂದಿದ್ದರು. ಸುದೀಪ್ ತಮಾಷೆಯಿಂದಲೇ ಮಾತನಾಡಿದ್ದರು, ಆದ್ರೆ ಅದನ್ನ ಕೆಲವರು ತಪ್ಪೆಂದು ವಾದಿಸಿದ್ರು. ಈ ಕುರಿತು ಸುದೀಪ್ ಅವರೇ ಈಗ ಸ್ಪಷ್ಟನೆ ನೀಡಿದ್ದಾರೆ. ರಾಜ್ಬಿ ಶೆಟ್ಟಿ ಅವರ ರಕ್ಕಸಾಪುರದೋಳ್ ಸಿನಿಮಾ ಟ್ರೇಲರ್ ಲಾಂಚ್ ಕಾರ್ಯಕ್ರಮದಲ್ಲಿ ಸುದೀಪ್ ಸ್ಪಷ್ಟನೆ ನೀಡಿದ್ದಾರೆ. ಜೋಗಿ ಪ್ರೇಮ್ ಅವರು ಮೊದಲು ಈ ವಿಷಯದ ಬಗ್ಗೆ ಮಾತನಾಡಿದ್ರು. ಆ ಬಳಿಕ ಸುದೀಪ್ ಅದಕ್ಕೆ ಕೌಂಟರ್ ಕೊಟ್ಟಿದ್ದಾರೆ. ಹಿಂದೆ ನಾವೆಲ್ಲ ಕೆಟ್ಟದಾಗಿ ಮಾತನಾಡುವಾಗ ಸುದೀಪ್ ನಮಗೆ ಬೈಯುತ್ತಿದ್ರು. ಮೊನ್ನೆ ಸುದೀಪ್ ಅವರು ಗ್ರೌಂಡ್ ನಲ್ಲಿ ಮಾತನಾಡಿದ್ದನ್ನ ನೋಡಿದ್ರೆ ತುಂಬಾ ನಗು ಬರ್ತಾ ಇದೆ. ನಮ್ ರೂಟ್ಗೆ ಸುದೀಪ್ ಬಂದ್ರು ಅಂತ ಖುಷಿ ಆಗ್ತಾ ಇದೆ ಎಂದು ಪ್ರೇಮ್ ಹೇಳಿದ್ದಾರೆ. ಈ ಬಗ್ಗೆ ಸುದೀಪ್ ವೇದಿಕೆಯಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಗ್ರೌಂಡ್ ಅಲ್ಲಿ ನಾನು ಆಡಿದ ಮಾತು ಕೇಳಿ ಫಸ್ಟ್ ಸೆಲೆಬ್ರಿಟಿ ಮಾಡಿದ್ದು ಇವರೇ. ನಾನು ಆ ರೀತಿ ಮಾತನಾಡಿದಕ್ಕೆ ಪ್ರೇಮ್ ಕಾರಣ. ಅವರು ನಮ್ಮ ಗುರು. ನಾಳೆ ಒಂದು ವೇಳೆ ಸೆಮಿಫೈನಲ್ ಅಲ್ಲೂ ಆ ರೀತಿಯ ಮಾತುಗಳು ಬಂದ್ರೆ ಅದಕ್ಕೆ ಪ್ರೇಮ್ ಅವರೇ ಸ್ಫೂರ್ತಿ ಎಂದು ಕಾಲೆಳೆದು ಮಾತನಾಡಿದ್ದಾರೆ ಸುದೀಪ್. ಈ ವೇಳೆ ಸುದೀಪ್ ಅವರ ಮಾತು ಕೇಳಿ ಪ್ರೇಮ್ಗೂ ನಗು ತಡೆಯಲಾಗದೆ ಅಪ್ಪಿಕೊಂಡಿದ್ದಾರೆ. ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಒಂದು ಕತೆ ಹೇಳ್ತೀನಿ ಅಂತಾರೆ, ಫಸ್ಟ್ ಡೈಲಾಗ್ ಒಂದು ಹೇಳ್ತಾರೆ, ಕಂಟಿನ್ಯೂ ಮಗ ಅಂತಾರೆ, ಅಲ್ಲೆಲ್ಲೋ ಓಡಾಡ್ತಾ ಇರ್ತಾರೆ. ಸಡನ್ ಆಗಿ ಅವ್ರದ್ದೇನೋ ಒಂದು ಲೈನ್ ಮಿಸ್ ಆಗುತ್ತೆ, ಅದೆಲ್ಲ ಬಾ ಅಂತ ಬರ್ತಾರೆ. ಮತ್ತೊಂದು ಡೈಲಾಗ್ ಹೇಳ್ತಾರೆ, ಕಂಟಿನ್ಯೂ ಮಗ ಅಂತ. ಕಂಟಿನ್ಯೂ ಮಾಡೋದಕ್ಕೂ ಸ್ಟ್ರೈಟ್ ಅವ್ರು ಹೋಗೋದು ಯಾಕಂದ್ರಿಗೆ ಫಸ್ಟ್ ನನಗೆ ಕತೆ ಕೇಳಬೇಕು, ಡೈಲಾಗ್ ಕೇಳಬೇಕು. ಅಫ್ಕೋರ್ಸ್ ಮೊನ್ನೆ ನಂದೇನು ರೀಲು ಬಂತು, ನನ್ನ ಗುರುಗಳು ಪ್ರೇಮ್ ಅವ್ರ ಟೀಮ್ ನಮಗೆ ಸೊ ನನ್ನ ನೋಡಿ, ಈ ಡೈಲಾಗ್ ಫಸ್ಟ್ ಸೆಲೆಬ್ರೇಟ್ ಮಾಡಿದ ವ್ಯಕ್ತಿ ತಾನೆ, ಕರೆಕ್ಟಾ? ಸೊ ಗುರುಗಳಾದ ಪ್ರೇಮ್ ಅವರಿಗೆ ಈಗ ನಾಳೆ ಸೆಮಿಫೈನಲ್ಸ್ ಅಲ್ಲಿ ಏನಾರ ಬಂದ್ರೆ ಅದಕ್ಕೆ ಇವರೇ ಇನ್ಸ್ಪಿರೇಷನ್, ಅದರಲ್ಲಿ ನಮ್ದು ಏನೂ ಇರೋಲ್ಲ.